ಬೇಕೇ ಬೇಕು. ರಕ್ತ ಕೊಟ್ಟೆವು, ರಕ್ತ ಕೊಟ್ಟೆವು, ರಕ್ತ ಕೊಟ್ಟೆವು, ಪ್ರಾಣ ಬಿಟ್ಟೆವು. ಪ್ರಾಣ ಬಿಟ್ಟೆವು ರೈತ ಹೋರಾಟಕ್ಕೆ, ರೈತರ ರಕ್ತ ಕುಡಿದ ಸರ್ಕಾರಕ್ಕೆ. ಇವತ್ತು ಏನು ರಕ್ತವನ್ನು ಕೊಟ್ಟು ಸರ್ಕಾರಕ್ಕೆ ಈ ಭಾಗದ ರೈತರು ಹೋರಾಟಗಾರರು ನಾವು ಪ್ರಾಣ ಬೇಕಾದರೂ ಬಿಡ್ತೀವಿ, ರಕ್ತ ಬೇಕಾದರೂ ಕೊಡ್ತೀವಿ, ಒಂದಿಂಚು ಭೂಮಿಯನ್ನು ಕೊಡೋದಿಲ್ಲ ಅಂತಕ್ಕಂಥ ಸಾಂಕೇತಿಕವಾಗಿ ಇವತ್ತು ರಕ್ತವನ್ನು ಕೊಟ್ಟು ಸರ್ಕಾರ ಕಳಿಸ್ಕೊಡ್ತಾ ಇದ್ದೀವಿ. ಇವತ್ತು ನಿವೃತ್ತ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಸಂತೋಷ್ ಹೆಗಡೆ ಅವರು ಬಂದು ಅವರು ಕೂಡ ಇದೇ ಜಾಗದಿಂದ ಒಂದು ಸರ್ಕಾರಕ್ಕೆ ಎಚ್ಚರಿಕೆಯ ಪತ್ರವನ್ನು ಬರೆದು ಈ ಯೋಜನೆಯನ್ನು ಕೈ ಬಿಡಬೇಕು ಅಂತಂತೇಳಿ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ರಕ್ತವನ್ನು ಕೂಡ ಕೊಟ್ಟು ಏನಾದರೂ ಇದಕ್ಕೆ ಬಗ್ಲಿಲ್ಲ ಅಂತ ಹೇಳಿದ್ರೆ ಮುಂದೆ ಪ್ರಾಣವನ್ನು ಕೂಡ ಕೊಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಇವತ್ತು ಇಲ್ಲಿನ ಭಾಗದ ರೈತರು ಕೊಟ್ಟಿದ್ದೇವೆ. ಇವತ್ತೇನು ಕೊನೆ ಹಂತದಲ್ಲಿ ಏನು ರಕ್ತವನ್ನು ಕೊಟ್ಟೆವು, ಭೂಮಿಯನ್ನು ಕೊಡುವುದಿಲ್ಲ ಅಂತ ಏನು ಒಂದು ಸಂದೇಶ ಕೊಟ್ಟಿದ್ದಾರೆ. ರಕ್ತ ಅಂದರೆ ಪ್ರಾಣ ಬೇಕಾದ್ರೆ ಕೂಡ ನಾವು ತಯಾರಿದ್ದೀವಿ, ಯಾವುದೇ ಕಾರಣಕ್ಕೆ ಒಂದು ಇಂಚು ಭೂಮಿ ಕೊಡಲ್ಲ. ಮತ್ತು ಇವ್ರು ಏನು ಆಟ ಆಡ್ತಾ ಇದ್ದಾರೆ, ಏನು ಜನಪ್ರತಿನಿಧಿಗಳು ಎಲ್ಲೋ ಇನ್ನೊಂದು ಸೃಷ್ಟಿ ಮಾಡಿ ಭೂಮಿ ಕೊಡ್ತಾ ಇವೆ ಅಂತ ಏನು ಸೃಷ್ಟಿ ಮಾಡಿದಾರಲ್ಲ, ಅದು ತಗೊಳ್ಳಿ, ಭೂಮಿ ಏನು ಕೊಡ್ತಾ ಇರ್ತಾ ತಗೊಳ್ಳಿ. ಕೊಡುದಿಲ್ಲ ಅನ್ನೋರಿಗೆ ಬಲಾತ್ಕಾರ ಯಾಕೆ ಮಾಡ್ತಾರೆ? ಬಲಾತ್ಕಾರವಾಗಿ ಭೂಮಿ ತಗೋಬಾರ್ದು, ಕೊಡೋರ್ತ ಯಾರು ತಗೋಬೇಕಿರ್ತ ಹಳ್ಳಿ. 9,700 ಎಕರೆ ಕಿತ್ಕೊಳ್ಳಕ್ ಬಂದಿರತಕ್ಕಂಥ ಸರ್ಕಾರದ ವಿರುದ್ಧ ರೈತರು 480 ದಿನ ಬೀದಿಲಿ ಕೂತ್ಕೋಬೇಕಾ? ನಿಜಕ್ಕೂ ಬಹಳ ದೊಡ್ಡ ದುರ್ದೈವ ಇದು. ಅದಕ್ಕೆ ನಮ್ಮ ಜನಕ್ಕೆ ಹೇಳುದು, ರೈತ ಪರವಾಗಿ ಯಾರಾದ್ರೂ ಬರಲಿ, ಅವ್ರನ್ನ ಆರಿಸಿ. ರಿಯಲ್ ಎಸ್ಟೇಟ್ ಪರವಾಗಿರೋರ್ನ ಯಾವುದೇ ಕಾರಣಕ್ಕೂ ಆರಿಸ್ಬೇಡಿ. ಯಾಕೆಂದ್ರೆ ನಮ್ಮ ಅಭಿವೃದ್ಧಿ ಇಲ್ಲಿವರೆಗೆ 70-80 ವರ್ಷ ಆಗಿರತಕ್ಕಂಥದ್ರಲ್ಲಿ ಕಳೆದ 20 ವರ್ಷಕ್ಕೆ ನೋಡೋಣ, ಬೆಂಗಳೂರು ಸುತ್ತ 1,75,000 ಎಕರೆ ರೈತರ ಅನ್ನ ಬೆಳೆಯುವಂತ ಭೂಮಿ ಕಿತ್ಕೊಂಡಿದ್ದಾರೆ. ಬಡಾವಣೆಗಳ ಹೆಸರಲ್ಲಿ, ಕಾರಿಡಾರ್ಗಳ ಹೆಸರಲ್ಲಿ, ಈ ತರ ಈಗ ಹೊಸದಾಗಿದ್ದು ಎ ಸಿಟಿ ಇಲ್ಲದೆ ಇದ್ರೆ ಏನು ನಮ್ಗೇನು ನಷ್ಟ ಏನೂ ಇಲ್ಲ. ಬನ್ನಿ ಈ ಕಡೆ ನಮ್ಮ ಭಾಗಕ್ಕೆ ಬನ್ನಿ. ನಮ್ಮ ಚನ್ನಪಟ್ಟಣ, ರಾಮನಗರ ಆ ಕಡೆ ಮಾಗಡಿ ಮಧ್ಯದಲ್ಲಿ ಒಂದು ಕಾಡಿದೆ, ಕುರ್ಚಿಲು ಕಾಡುಗಳು, ಅವೇನು ದಟ್ಟ ಅರಣ್ಯ ಏನಲ್ಲ. ಬನ್ನಿ ಮಾಡಿ, ನಮ್ಮ ಮಕ್ಕಳಿಗೂ ಒಂದಷ್ಟು ಉದ್ಯೋಗ ಕೊಡಿ. ನೀವು ಇಲ್ಲಿ ಬಂದ್ಬಿಟ್ಟು 9,700 ಎಕರೆಲಿ 2,500 ಎಕರೆಯ ನುಂಗೋಕ್ಕೋಸ್ಕರ, ಸರ್ಕಾರಿ ಭೂಮಿ ನುಂಗೋಕ್ಕೋಸ್ಕರ ಯಾರೋ ಖಾಸಗಿಯವರಿಗೆ ಟೌನ್ಶಿಪ್ ಕಟ್ಕೊಡ್ತೀರಿ ಅಂತ ಅಂದ್ರೆ ನೀವು ನಿಮ್ಮ ಯೋಗ್ಯತೆಗೆ ಸರ್ಕಾರ ನಡೆಸೋ ರೀತಿನ ಇದು? ನೀವೇನು ಮಾತಾಡಿದ್ರಿ, ಈ ಸರ್ಕಾರ ಬರ್ಬೇಕಾದ್ರೆ ಜನಕ್ಕೆ ಏನು ಭರವಸೆ ಕೊಟ್ಟಿದ್ರಿ? ನಾನು ಮೇಕೆದಾಟು ಕಟ್ತೀನಿ ಅಂತ ಮೊದಲು ಕಟ್ಟಿ ಅದು ಬಿಟ್ಬಿಟ್ಟು ಈ ನಾಟಕ ಬೇಡ. ಈ ಖಾಸಗಿ ರಿಯಲ್ ಎಸ್ಟೇಟ್ ದಳ್ಳಾಳಿಗಳಾಗಿ ಸಾವಿರಾರು ಕೋಟಿ ಮಾಡಿದಿರಿ ಸ್ವಾಮಿ. ಈಗಲೇ ಇನ್ನೇನು ಬೇಕಿಲ್ಲ ನಿಮಗೆ. ಜನ ಅಧಿಕಾರ ಕೊಟ್ಟಿದ್ದಾರೆ. ನನಗೊಂದ್ಸರಿ ಅಧಿಕಾರ ಕೊಡಿ, ನನಗೊಂದ್ಸರಿ ಸಾಕ್ಷಿ ಗುಡ್ಡೆ ನಿಲ್ಲಿಸ್ಬಿಡ್ತೀನಿ ಅಂದ್ರಲ್ಲ, ಇದಾ ಸಾಕ್ಷಿ ಗುಡ್ಡೆ? ಖಾಸಗಿಯವರಿಗೆ ರಿಯಲ್ ಎಸ್ಟೇಟ್ ದಳ್ಳಾಳಿಗಳಾಗೋಕೆ ಯೋಗ್ಯರಾಗಿದ್ದರೆ ಹೊರತು ಮುಖ್ಯಮಂತ್ರಿಗಳೇ, ರೈತರ 1 ಇಂಚು ಭೂಮಿಗೂ ಕೂಡ ಇವತ್ತೇನು ಮರ ತಪ್ಪಿಕೊಂಡಿದ್ರು ರೈತರು, ಅದು ನೋಡಿದ್ರೆ ಹೊಟ್ಟೆ ಉರಿತದೆ ನಮಗೆ. ಯಾಕೆಂದ್ರೆ ಅಷ್ಟು 40 ವರ್ಷ 50 ವರ್ಷದ ಆ ತೆಂಗಿನ ಮರಗಳ, ಆ ಅಡಿಕೆ ಮರಗಳನ್ನ ಒಡ್ಲಿ ಹಾಕ್ತೀರಿ ಅಂದ್ರೆ ನೀವು ಕೊಲೆ ಪಾತಕರು. ಈ ಮನುಷ್ಯ ಸಮಾಜದಲ್ಲಿ ಕರ್ನಾಟಕ ಮುಖ್ಯಮಂತ್ರಿ ಇರಲಿ, ಈ ಮಾನವ ಸಮಾಜದಲ್ಲಿ ಬದುಕೋಕೆ ನಾಲಾಯಕು ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತೀವಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.